ಕಾರ್ಯಾಚರಣೆ ಯಾವ ಥರ ಆಯಿತು? ಯಾವ ರೀತಿ ಅದು ಬಹಳಷ್ಟು ಡೀಟೇಲ್ ಆಗಿ ಹೇಳೋಕ್ಕಾಗಲ್ಲ, ಅವೆಲ್ಲ ಕೆಲವೊಂದು ತನಿಖೆ ಆದ್ದು ಅದನ್ನ SP ಅವರು ತಿಳಿಸ್ತಾರೆ. ಬಸರಕೋಡ್ ಅಪರಾಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಅಪರಾಧಿಗಳು ಜೂನ್ ತಿಂಗಳಲ್ಲಿನೇ ಒಂದು ಸಾರಿ ಬಂದು ಹೋಗಿರ್ತಾರೆ. ಬಂದು ಹೋಗಿ ದೇವಸ್ಥಾನದ ಒಂದು ಸಂಪೂರ್ಣವಾದಂಥ ವಿವರವನ್ನ ಮತ್ತೆ ರೆಕ್ಕಿ ಮಾಡಿರ್ತಾರೆ. ಎಂಟ್ರಿ ಹೇಗಿದೆ, ಎಕ್ಸಿಟ್ ಹೇಗಿದೆ, ಮತ್ತೆ ಮೂರ್ತಿ ಹೇಗಿದೆ, ಯಾವ ರೀತಿ ಇಟ್ಟಿದ್ದಾರೆ. ಸೊ ಇವನ್ನೆಲ್ಲವನ್ನ ಕೂಡ ಅವರು ತಿಳ್ಕೊಂಡು ಹೋಗಿರ್ತಾರೆ. ಮತ್ತೆ ಈ ಆರೋಪಿಗೆ ಚಿತ್ರದುರ್ಗದ್ದು ಲಿಂಕ್ ಇರುತ್ತೆ. ಸೊ ಅವನು ಈ ರಸ್ತೆಯಲ್ಲಿ ಹೋಗಿ ಬಂದು ಮಾಡಿದ್ದು ಇದೆ ಮುಂಚೆನೂ ಕೂಡ. ಸೊ ಈ ಹೈವೇ ಮೇಲೆ ಹೋಗಿ ಬಂದು ಮಾಡಿರೋದ್ರಿಂದ ಈ ದೇವಸ್ಥಾನ ಕಳ್ಳತನ ಮಾಡೋದೊಂದು ಹ್ಯಾಬಿಟ್ ಇದೆ. ಯಾಕಂದ್ರೆ ಅವನಿಗೆ ಒಂದು 5-6 ಕೇಸುಗಳು ಈಗಾಗಲೇ ರಾಜಸ್ಥಾನ ಮತ್ತೆ ಗುಜರಾತ್ನಲ್ಲಿ ಆಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಬಸರಕೋಡಿಗೆ ವಿಸಿಟ್ ಕೊಟ್ಟಾಗ ಈ ಟೆಂಪಲ್ ತಾವು ನೋಡಿದ್ರೆ ಆ ಮೂರ್ತಿಯನ್ನ ಜಸ್ಟ್ ಲಿಫ್ಟ್ ಮಾಡಿ ಇಡೋ ರೀತಿ ಇದೆ. ಸೊ ಅಂದ್ರೆ ಇದು ನಾಟ್ ಫಿಕ್ಸ್ ಮಾಡಿಲ್ಲ ಅದನ್ನ. ಸೊ ನೋಡ್ಕೊಂಡು ಹೋಗಿರ್ತಾರೆ. ಸೊ ಆನ್ ದ ಡೇ ಆಫ್ ಅಫೆನ್ಸ್ ರಾತ್ರಿ ಹೊತ್ತು ಬಂದ್ಬಿಟ್ಟು ಅಲ್ಲೆಲ್ಲ ಉಳಿದವರೆಲ್ಲ ಮಲಗಿದಾಗ ಅದನ್ನ ತಗೊಂಡು 5th ನೈಟ್ ಅಂಡ್ 6th ಅರ್ಲಿ ಮಾರ್ನಿಂಗ್ ಅಫೆನ್ಸ್ ಆಗಿದೆ. 8ನೇ ತಾರೀಕು ಹೋಗ್ಬಿಟ್ರೆ ಆ ಮೂರ್ತಿಯನ್ನ 4 ತುಂಡುಗಳನ್ನಾಗಿ ಮಾಡಿ ಮೆಲ್ಟ್ ಮಾಡಿ ಅದನ್ನ ಡಿಸ್ಪೋಸ್ ಮಾಡಿರ್ತಾರೆ. ಯಾಕಂದ್ರೆ ಮೊದಲನೇ ಆರೋಪಿ ಏನಿದಾನೆ ಇವನು ಮುಂಚೆ ಒಂದು ಸ್ವಲ್ಪ ಬಂಗಾರದ ಅಂಗಡಿಯಲ್ಲಿ, ಬೆಳ್ಳಿ ಅಂಗಡಿಯಲ್ಲಿ ಕೆಲಸ ಮಾಡಿನೂ ಕೂಡ ಇವನಿಗೆ ರೂಢಿ ಇರುತ್ತೆ. ತದನಂತರ ಬೇಸ್ಡ್ ಅಪಾನ್ ಲಾಟ್ ಆಫ್ ಹ್ಯೂಮನ್ ಎಫರ್ಟ್ಸು, ಸೊ ಸಾಕಷ್ಟು ತನಿಖೆಯಲ್ಲಿ ಎಫರ್ಟ್ಸ್ಗಳನ್ನ ಮಾಡಿ ಇವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸುಮಾರು 15 ಡೇಸ್ ಅಹಮದಾಬಾದಲ್ಲೇ ನಮ್ಮ ತನಿಖಾ ತಂಡ ಅಲ್ಲೇ ಇದ್ದು ಈ ಆರೋಪಿಗಳನ್ನ ಪತ್ತೆ ಮಾಡಿ ತಗೊಂಡಿದ್ದಾರೆ. ಸೊ ಏನು ಡಿಸ್ಪೋಸ್ ಮಾಡಿದ್ರು, ಸೊ ಡಿಸ್ಪೋಸ್ ಮಾಡುವ ಕಡೆ ಅಂದರೆ ಈ ಗಟ್ಟಿ ಬೆಳ್ಳಿ ಸುಮಾರು 23 kg 1 kg ಗಟ್ಟಿ ಬೆಳ್ಳಿ ಇದೆ. ಮತ್ತು 4 kg ಕೂಡ ಅದು ಮೂರ್ತಿ ತುಂಡು ಮಾಡಿದಂಥ ಬೆಳ್ಳಿನೂ ಕೂಡ ಸಿಕ್ಕಿದೆ. ಸೊ 100% ರಿಕವರಿ ಆಗಿದೆ. ತನಿಖಾ ತಂಡ ಸುಮಾರು 1 ತಿಂಗಳಿಗಿಂತಲೂ ಹೆಚ್ಚು ಇದರಲ್ಲಿ ಶ್ರಮ ವಹಿಸಿ ಇದನ್ನ ಪತ್ತೆ ಮಾಡಿದ್ದಾರೆ. 32 kg ಅದು 75% ಪ್ಯೂರಿಟಿ ಇರುವಂಥ ಬೆಳ್ಳಿ. ಸೊ ಅದಕ್ಕೆ ದೇವಸ್ಥಾನ ಕಮಿಟಿಯವರು ಬಂದಿದ್ದಾರೆ. ಇಫ್ ಐ ಆಮ್ ನಾಟ್ ರಾಂಗ್ 75% ಪ್ಯೂರಿಟಿ. ಬಟ್ ಈಗ ನಾವು 23 kg ಇದೆ, ಇಟ್ ಇಸ್ 99% ಪ್ಯೂರಿಟಿ ಇದೆ. ಸೊ ಹಾಗಾಗಿ ಖರೀದಿಸಿ ಕೊಟ್ಟಾದ್ಮೇಲೆ ದೆನ್ ದ ರಿಕವರಿ ಇಸ್ ಲೈಕ್ ಅವ್ರು ಎಷ್ಟು ಅವ್ರಿಗೆ ಬಂದಿರುತ್ತೆ ಅದನ್ನ ಕೊಡ್ತಾರೆ. ಸೊ ಆನ್ ದ ಪ್ಯೂರಿಟಿ ವೈಸು ಇಟ್ ಇಸ್ 100% ರಿಕವರಿ ಆಗಿದೆ. ಇದು ಅಹಮದಾಬಾದಲ್ಲಿರುವಂಥ ವ್ಯಕ್ತಿ ಬಸವನಗುಳದ ಗ್ರಾಮದಲ್ಲಿರುತ್ತೆ. ಇಂಥ ಮೂರ್ತಿ ಹೇಗೆ ಲಿಂಕ್ ಅದು ಸ್ಥಳೀಯವಾಗಿ ಏನೂ ಇಲ್ಲ. ಅವರು ಚಿತ್ರದುರ್ಗದಲ್ಲಿ ಕೌಟುಂಬಿಕ ಸಂಬಂಧಗಳು ಇರೋದ್ರಿಂದ ಹೋಗಿ ಬರೋದು ಅವ್ನಿಗೆ ಗೊತ್ತಿದೆ, ಈ ರಸ್ತೆ ಗೊತ್ತಿದೆ. ಬಟ್ ಇವ್ರು ಟೆಂಪಲ್ಸ್ಗಳನ್ನ ಸರ್ಚ್ ಮಾಡಿದ್ದಾರೆ. ಇವರು ಇದೇ ಬಸರಕೋಡೆ ಮಾಡಬೇಕು ಅಂತ ಮಾಡಿದ್ದಲ್ಲ. ಸೊ ಈ ರೀತಿ ಹೈವೇ ಅಕ್ಕಪಕ್ಕ ಇರುವಂಥ ವಿಲೇಜಸ್ಗಳಿಗೆ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಈ ದೇವಸ್ಥಾನ ಅವ್ರಿಗೆ ಈಸಿ ಟಾರ್ಗೆಟ್ ಆಗಿದೆ. ಊರು ಹೊರಗಡೆ ಇದೆ, ವಿಶಾಲವಾಗಿದೆ, ದೊಡ್ಡದಿದೆ. ಮತ್ತೆ ಆ ದೇವಸ್ಥಾನಕ್ಕೆ ಹೋಗಿ ನೋಡಿದಾಗಲೂ ಕೂಡ ಮೂರ್ತಿಯನ್ನ ಲಿಫ್ಟ್ ಮಾಡೋದಕ್ಕೆ, ತೆಗೆಯೋದಕ್ಕೆ ದೇ ಹ್ಯಾವ್ ಫೌಂಡ್ ದ ಅಪಾರ್ಚುನಿಟಿ. ಹಾಗಾಗಿ ದೇ ಹ್ಯಾವ್ ಟಾರ್ಗೆಟೆಡ್. ಈ ಆರೋಪಿಗಳು ಮೊದಲು ಯಾವುದಾದ್ರೂ ಈ 3 ಜನ ಆರೋಪಿತರಲ್ಲಿ ಮೊದಲನೇ ಆರೋಪಿ ಏನು ತಮಗೆ ಕೊಟ್ಟಿದೆ ಸುರೇಶ್ ಕುಮಾರ್ ಅನ್ನೋನ್ ಮೇಲೆ, ಅವನ ಮೇಲೆ ಗುಜರಾತ್ ಮತ್ತೆ ರಾಜಸ್ಥಾನದಲ್ಲಿ ಒಟ್ಟು 5 ಕೇಸ್ಗಳು, ಕರ್ನಾಟಕದಲ್ಲಿ ಇದೆ ಫಸ್ಟ್ ಕೇಸ್. ಪೊಲೀಸ್ ತಂಡಕ್ಕೆ ತನಿಖೆಯನ್ನು ಪ್ರಗತಿ ಆಯ್ತು. ಅವ್ರಿಗೇನು ಬಹುಮಾನ ಕೊಡ್ತಿರೋ ಅಥವಾ ಇದೆ ಯಾವ ರೀತಿ ಬಹುಮಾನ ನಿಮ್ಮ ಮುಂದೆನೆ ಕೊಟ್ಬಿಡುತ್ತೆ. ಈಗ ನಾವೊಂದು ಪ್ರಶಂಸನಾ ಪತ್ರ ನಮ್ಮ ವತಿಯಿಂದ ಕೊಡ್ತೀವಿ. ಎರಡನೇದು ನಮ್ಮ DG ಕಚೇರಿಗೂ DG ರವರಿಗೂ ಕೂಡ ಮಾತಾಡಿ ಇವರಿಗೆ ಸೂಕ್ತ ಬಹುಮಾನ ನೀಡಕ್ಕೂ ಕೂಡ ನಾವು ವರದಿಯನ್ನ ಕಳಿಸ್ತೀವಿ. ಚೆನ್ನಾಗಿತ್ತು.